ಸರ್, ಈಗ ಬಹುದೊಡ್ಡ ಚರ್ಚೆ ನಡೀತಾ ಇರುವಂಥದ್ದು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ನಿನ್ನೆ ನೀವು ಕೂಡ ಒಂದಷ್ಟು ಅಶೋಕ್ ಅವರ ಇದರಲ್ಲಿ ಬಿಡುಗಡೆ ಮಾಡಿದ್ರಿ. ಆದರೆ ಇವತ್ತು ಅವ್ರು ನಿಮಗೆ ಪ್ರತಿ ಸವಾಲು ಹಾಕಿದ್ದಾರೆ. ನಾನು ರಾಜೀನಾಮೆ ಕೊಡೋಕೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ರಾಜೀನಾಮೆ ಕೊಡಿಸ್ತೀರಾ ನೀವು ಅಂತ? ಇಲ್ಲ, ಫಸ್ಟ್ ಆಗಿದ್ದು ಅವ್ರ ಮೇಲೆ ಕೊಟ್ಟ ಮ್ಯಾಗೆ ನಿನ್ನೆ ಕೂಡ ಹೇಳ್ಯಾರ ನಮ್ಮ ಹೋಮ್ ಮಿನಿಸ್ಟ್ರು ಸಭೆಯಲ್ಲಿ. ಇದನ್ನ ಪ್ರಶ್ನೆ ಅಲ್ಲಿ ಬಂತಿದ್ದು, ನೀವು ಕೊಡ್ತೀರಾ ಸಿದ್ದರಾಮಯ್ಯ ಅಂತ. ಮೊದಲು ಅವ್ರು ಕೊಡಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅವ್ರು ಮೊದಲು ಏನು ಇವತ್ತು ಪತ್ರಿಕಾಗೋಷ್ಠಿ ಇದೆ ಅವ್ರದ್ದು, ಮೋಸ್ಟ್ಲಿ ಅವ್ರ ಪಕ್ಷದಿಂದ ಅವರಿಂದ ಏನು ಪ್ರತಿಕ್ರಿಯೆ ಬರ್ತೈತಿ ಕಾದು ನೋಡೋಣ. ಮೊದಲು ಅವರು ಯಾರ ಬಗ್ಗೆ ಹೇಳಬೇಕಾದ್ದು ಅವ್ರ ಕರ್ತವ್ಯ ಏನು ಹೇಳ್ತಾರೆ, ವೇಟ್ ಮಾಡೋಣ. ಅಲ್ಲ, ಈಗ ಅಶೋಕ್ ಅವರೇ ಸವಾಲು ಹಾಕಿರೋಂಥದ್ದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ, ಈಗ ನಾನು ಕೊಡೋಕೆ ರೆಡಿ. ಫಸ್ಟ್ ಆಗಿದ್ದು ಅವ್ರ ಮೇಲೆ ಅಲ್ಲ, ಫಸ್ಟ್ ಆಗಿದ್ದು ಅವ್ರ ಮೇಲೆ ಅವ್ರ ಡಿಸಿಷನ್ ತೊಗೊಂಡ್ಮ್ಯಾಗ ನಾವು ಎರಡನೇದ್ದು. ಸೊ ಮೊದಲು ಆಗಲಿ ಅಂತೇಳಿ ನೋಡೋಣ, ಅದು ಕಾದು ನೋಡೋಣ. ಈಗ ಅವ್ರು ಏನು ಮಾಡ್ತಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಭಾಳ ಮುಖ್ಯ. ಅವ್ರು ಏನು ಮಾಡ್ತಾರೆ, ಏನು ಅವ್ರ ಸ್ಟ್ಯಾಂಡ್ ಅನ್ನೋದು ಭಾಳ ಮುಖ್ಯ. ಕಾದು ನೋಡೋಣ. ಸರಿ, JDSನ ಹಿರಿಯ ನಾಯಕ GT ದೇವೇಗೌಡರು ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡಿದ್ದಾರೆ ಇವತ್ತು. ಸಿದ್ದರಾಮಯ್ಯ ಅವರು ಯಾಕೆ ರಾಜೀನಾಮೆ ಕೊಡಬೇಕು, ಕುಮಾರಸ್ವಾಮಿ ರಾಜೀನಾಮೆ ಕೊಡಿ ಅಂದರೆ ಕೊಡ್ತಾರಂತ ಅವ್ರ ನಾಯಕರ ಬಗ್ಗೆನೇ ಮಾತಾಡಿದ್ದಾರೆ. ಒಳ್ಳೇದನ್ನು ಹೇಳಿದ್ದಾರೆ, ಅದನ್ನೆಲ್ಲರೂ ಫಾಲೋ ಮಾಡಬೇಕು. ಎಲ್ಲರೂ ಅವರು ಗುಂಪಿನವರು ಒಳ್ಳೇದನ್ನು ಹೇಳಿದ್ದಾರೆ. ಮತ್ತು ಇನ್ನೊಂದು ಹೇಳಿದ್ದಾರೆ, FIRಗಳು ದಾಖಲಾಗಿರೋ ಎಲ್ಲ ನಾಯಕರು ರಾಜೀನಾಮೆ ಕೊಡ್ತಾರೆ ಹೇಳಿದೆ. ನಾನು ಇದನ್ನು ಹೇಳಿದ್ದೀನಿ, 25 ಜನ ಕೇಂದ್ರ ಸಚಿವರ ಮೇಲೆ ಇದೆ, ಬೇರೆ ಬೇರೆ ರಾಜ್ಯಗಳ ರಾಜ್ಯ ಸಚಿವರ ಮೇಲೆ ಕೂಡ ಸುಮಾರು ಒಂದು 200-300 ಕೇಸ್ ಇರ್ಬೋದು, ಮಂತ್ರಿಗಳಾಗಿದ್ದಾರೆ. ಸೊ ಈಗ ನಾನು ಕೂಡ ಇದನ್ನು ಹೇಳಿದ್ದೀನಿ ಬೆಂಗಳೂರಿನಲ್ಲಿ. ಈ ರೀತಿ ಎಲ್ಲರೂ ಕೊಡ್ಲಿಕ್ಕೆ ಆಗೋಲ್ಲ. ಕೇಸ್ ನಡೀತಾ ಇದೆ, ಕೆಲವರಿಗೂ ಚಾರ್ಜ್ ಶೀಟ್ ಆಗಿದೆ, ಕೆಲವ್ರಿಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರ ಮಂತ್ರಿಯಾಗಿ ಮುಂದುವರಿತಿದ್ದಾನೆ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಯಾಕೆ ವಿಶೇಷ ಅನ್ನೋದು ನಮ್ಮ ವಾದ. ಸರ್, ಈಗ ಸಿದ್ದರಾಮಯ್ಯ ಅವ್ರ ಪರವಾಗಿ GT ದೇವೇಗೌಡರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಬೇರೆ ಏನಾದ್ರು ಏನು ಇಂಡಿಕೇಶನ್ ಇದ್ದದ್ದು ನಿಜವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲ, ಕಾಂಗ್ರೆಸ್ ಪರವಾಗಿ ಬಂದಿಲ್ಲ ಅವರು. ಅಲ್ಲಿರೋರು ಭಾಳಷ್ಟು ಜನ ಈ ಒಪಿನಿಯನ್ ಇದೆ ಅವರಲ್ಲಿ. BJPಯಲ್ಲಿ ಇರೋರ್ದು ಇದೆ, JDSನಲ್ಲಿ ಇರೋದು ಭಾಳಷ್ಟು ಜನ ಈ ಒಪಿನಿಯನ್ ಇದೆ ಅವ್ರದ್ದು. ಅಥವಾ ಮೂಡ ತಂಟೆಗೆ ಬಂದರೆ ಎಲ್ಲರ ಬುಡಕ್ಕೂ ಬರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಈ ರೀತಿಯಾದ ಹೇಳಿಕೆ. ಇಲ್ಲ, ಹಾಗೆ ಹೇಳಲಿಕ್ಕೆ ಆಗೋಲ್ಲ. ಅದನ್ನು ಇನ್ನೂ ಅದ್ರ ಬಗ್ಗೆ ಚರ್ಚೆನೇ ಮಾಡಿದೆ. ಈ ರೀತಿ ನನಗೂ ಬರ್ತೈತಿ, ಅವ್ರಿಗೂ ಬರ್ತೈತಿ ಹೇಳಲಿಕ್ಕೆ ಆಗೋಲ್ಲ. ಈಗ ಸಿದ್ದರಾಮಯ್ಯ ಅವ್ರು ಬಂದಿದೆ, ಅದನ್ನು ಅವರು ಡಿಪೆಂಡ್ ಆಗಿ ನೋಡ್ತಿದ್ದಾರೆ ಅಷ್ಟೇ. ಸರ್, ಮೊನ್ನೆ ದಲಿತ ನಾಯಕರ ಸಭೆ ಅಂದರೆ ಸಚಿವರುಗಳ ಸಭೆ ಆಯಿತು ಬೆಂಗಳೂರಲ್ಲಿ. ಏನು ಸಂದೇಶ ರವ? ಏನು ಸಂದೇಶ ಇಲ್ಲ, ಕೂಡ್ದೀವಿ, ಚರ್ಚೆ ಮಾಡಿದ್ವಿ ಅಷ್ಟೇ. ಏನು ಸಂದೇಶ ಇಲ್ಲ, ಏನಿಲ್ಲ. ಸೊ ಚರ್ಚೆ ಅಷ್ಟೇ, ಅದೇ ಸರ್. ಏನು ರಾಜಕೀಯ ಚರ್ಚೆ, ಸಿದ್ದರಾಮಯ್ಯ ಜೊತೆ ಬೆಂಡಿಗೆ ನಾವೆಲ್ಲ ಗಟ್ಟಿಯಾಗಿ ಇರಬೇಕಂತ ಚರ್ಚೆ ಆಗಿದೆ. ಸೊ ಅದನ್ನು ಬಿಟ್ಟರೆ ಅಂಥದ್ದು ಏನು ವಿಶೇಷ ಏನಿಲ್ಲ ಅದರಲ್ಲಿ. ಅಲ್ಲ, ಇದರ ಹತ್ರ ಸೆಕೆಂಡ್ ಆಪ್ಷನ್ನು ಅಂತ ಬಂದಾಗ ಪ್ಲಾನ್ ಬಿ ಇಲ್ಲ, ಪ್ಲ್ಯಾನ್ ಏನು ಹೇಳಿದೆ, ಪ್ಲ್ಯಾನ್ ಬಿ ಇಲ್ಲೇ ಇಲ್ಲ ನಮ್ಮ ಕಡೆ. ಒಂದೇ ಇದೆ, ಪ್ಲ್ಯಾನ್ ಬಿ ಇಲ್ಲವೇ ಇಲ್ಲ. ಓನ್ಲಿ ದಲಿತರಿಗೆ CM ಬಿಟ್ಟು ಇಲ್ಲ, ಅದು ಇಲ್ಲ, ಆ ಚರ್ಚೆ ಆಗಿಲ್ಲ. ಅದು ಈಗ ಚರ್ಚೆ ಅನಾವಶ್ಯಕ. ಸರಿ, ನಿಮ್ಮ ಡೆಲ್ಲಿ ಭೇಟಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಬಹಳಷ್ಟು ಚರ್ಚೆಗಳಿಗೂ ಕೂಡ ಅದು ಕಾರಣ ಆಗ್ತಾ ಇದೆ. ಈಗ ಇದು ನಾವು ಎದುರುಗಡೆ ನಮ್ಮ ಬಿಲ್ಡಿಂಗ್ ನಮ್ಮದೇ ಅದು, ನೋಡಬೇಕದು. ಬೇಗ ಮುಗಿಸ್ಲಿಕ್ಕೆ CM ಅವ್ರು ಹೇಳಿದ್ದಾರೆ. ಸೊ ನಮ್ಮ ಮಗಳು ಕೂಡ ಈಗ MP. ಸೊ ಅವರು ಕೂಡ ಬೆಳಿಬೇಕು, ಇಲ್ಲಿ ಪರಿಸರಕ್ಕೆ ಹೊಂದಾಣಿಕೆ ಆಗಬೇಕು. ಸೊ ನಮ್ಮ ರಾಜ್ಯದ ವಿಷಯ ಕನ್ಸರ್ನ್ ಇದೆ ಅವ್ರಿಗೂ. ಸೊ ಅದನ್ನೆಲ್ಲ ಬೆಳಗ್ಗೆ ಅವರು ಹೊಸಬರು ಅವ್ರಿಗೆ. ನಾವೆಲ್ಲ ದಾರಿ ಇಲ್ಲಿ ತೋರಿಸೋಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಮೇಲೆ ಜಾಸ್ತಿ ಬರ್ತೀವಿ. ಅಲ್ಲ, ಇವತ್ತೇನು ವೇಣುಗೋಪಾಲ್ ಅವರನ್ನು ಭೇಟಿ ಆಗ್ತಾರೆ ಅನ್ನೋಂಥದ್ದು ಇದೆ ಸರ್? ಇಲ್ಲ, ಯಾಕೆ ಎಲ್ಲರೂ ಅವ್ರು ಹರಿಯಾಣದಲ್ಲಿ ಎಲೆಕ್ಷನ್ ಬೀಜ ಆಗಿದ್ದಾರೆ. ಸೊ ಸಿಕ್ಕರೆ ಭೇಟಿ ಆಗ್ತೀವಿ, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಭೇಟಿ ಆಗ್ತೀವಿ. ಸರ್, ಸಾವರ್ಕರ್ ಅವರ ವಿರುದ್ಧ ಈಗ ದಿನೇಶ್ ಗುಂಡೂರಾವ್ ಹೇಳಿಕೆ ನೋಡಿ, ಅದೇನು ಹೇಳಿದ್ದಾರೆ ಅವ್ರಿಗೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಈಗಾಗಲೇ ಬಹುಶಃ ಅದ್ರ ಬಗ್ಗೆ ಅವ್ರು ಹೇಳಿರ್ಬೋದು. ಗಾಂಧೀಜಿಯವರು ಸಸ್ಯಾಹಾರಿ ಮತ್ತು ಇವರು ಮಾಂಸಾಹಾರಿ. ಇಲ್ಲ, ಅದು ನೋಡಿಲ್ಲ. ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ಬೇರೆ ವೇದಿಕೆ ಬೇಕು. ಅದಕ್ಕೂ ನೀವು ಹೇಳಿದ್ದನ್ನು ಚರ್ಚೆ ಮಾಡಲಿಕ್ಕೆ ಸಪ್ರೇಟಾಗಿ ಅದ್ರ ಬಗ್ಗೆ ಒಂದು ಸಲ ಚರ್ಚೆ ಮಾಡೋಣ. ಸರ್, ಈಗ ಬಹುದೊಡ್ಡ ಚರ್ಚೆ ನಡೀತಾ ಇರುವಂಥದ್ದು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ನಿನ್ನೆ ನೀವು ಕೂಡ ಒಂದಷ್ಟು ಅಶೋಕ್ ಅವರ ಇದರಲ್ಲಿ ಬಿಡುಗಡೆ ಮಾಡಿದ್ರಿ. ಆದರೆ ಇವತ್ತು ಅವ್ರು ನಿಮಗೆ ಪ್ರತಿ ಸವಾಲು ಹಾಕಿದ್ದಾರೆ. ನಾನು ರಾಜೀನಾಮೆ ಕೊಡೋಕೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ರಾಜೀನಾಮೆ ಕೊಡಿಸ್ತೀರಾ ನೀವು ಅಂತ? ಇಲ್ಲ, ಫಸ್ಟ್ ಆಗಿದ್ದು ಅವ್ರ ಮೇಲೆ ಕೊಟ್ಟ ಮ್ಯಾಗೆ ನಿನ್ನೆ ಕೂಡ ಹೇಳ್ಯಾರ ನಮ್ಮ ಹೋಮ್ ಮಿನಿಸ್ಟ್ರು ಸಭೆಯಲ್ಲಿ. ಇದನ್ನು ಪ್ರಶ್ನೆ ಅಲ್ಲಿ ಬಂತಿದ್ದು, ನೀವು ಕೊಡ್ತೀರಾ ಸಿದ್ದರಾಮಯ್ಯ ಅಂತ. ಮೊದಲು ಅವ್ರು ಕೊಡಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅವ್ರು ಮೊದಲು ಏನು ಇವತ್ತು ಪತ್ರಿಕಾಗೋಷ್ಠಿ ಇದೆ ಅವ್ರದ್ದು, ಮೋಸ್ಟ್ಲಿ ಅವ್ರ ಪಕ್ಷದಿಂದ ಅವರಿಂದ ಏನು ಪ್ರತಿಕ್ರಿಯೆ ಬರ್ತೈತಿ ಕಾದು ನೋಡೋಣ. ಮೊದಲು ಅವರು ಯಾರ ಬಗ್ಗೆ ಹೇಳಬೇಕಾದ್ದು ಅವ್ರ ಕರ್ತವ್ಯ ಏನು ಹೇಳ್ತಾರೆ, ವೇಟ್ ಮಾಡೋಣ. ಅಲ್ಲ, ಈಗ ಅಶೋಕ್ ಅವರೇ ಸವಾಲು ಹಾಕಿರೋಂಥದ್ದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ, ಈಗ ನಾನು ಕೊಡೋಕೆ ರೆಡಿ. ಫಸ್ಟ್ ಆಗಿದ್ದು ಅವ್ರ ಮೇಲೆ ಅಲ್ಲ,
ಫಸ್ಟ್ ಆಗಿದ್ದು ಅವ್ರ ಮೇಲೆ, ಅವ್ರು ಡಿಸಿಷನ್ ತೊಗೊಂಡ್ಮ್ಯಾಗ ನಾವು ಎರಡನೇದು. ಸೊ ಮೊದಲು ಆಗಲಿ ಅಂತೇಳಿ ನೋಡೋಣ, ಅದು ಕಾದು ನೋಡೋಣ. ಈಗ ಅವ್ರು ಏನು ಮಾಡ್ತಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಭಾಳ ಮುಖ್ಯ. ಅವ್ರು ಏನು ಮಾಡ್ತಾರೆ, ಏನು ಅವ್ರ ಸ್ಟ್ಯಾಂಡ್ ಅನ್ನೋದು ಭಾಳ ಮುಖ್ಯ. ಕಾದು ನೋಡೋಣ. ಜೆಡಿಎಸ್ನ ಹಿರಿಯ ನಾಯಕ GT ದೇವೇಗೌಡರು ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡಿದ್ದಾರೆ ಇವತ್ತು. ಸಿದ್ದರಾಮಯ್ಯ ಅವರು ಯಾಕೆ ರಾಜೀನಾಮೆ ಕೊಡಬೇಕು, ಕುಮಾರಸ್ವಾಮಿ ರಾಜೀನಾಮೆ ಕೊಡಿ ಅಂದರೆ ಕೊಡ್ತಾರಂತ ಅವ್ರ ನಾಯಕರ ಬಗ್ಗೆನೇ ಮಾತಾಡಿದ್ದಾರೆ. ಒಳ್ಳೇದನ್ನು ಹೇಳಿದ್ದಾರೆ, ಅದನ್ನೆಲ್ಲರೂ ಫಾಲೋ ಮಾಡಬೇಕು. ಎಲ್ಲರೂ ಅವರು ಗುಂಪಿನವರು ಒಳ್ಳೇದನ್ನು ಹೇಳಿದ್ದಾರೆ. ಮತ್ತು ಇನ್ನೊಂದು ಹೇಳಿದ್ದಾರೆ, FIRಗಳು ದಾಖಲಾಗಿರೋ ಎಲ್ಲ ನಾಯಕರು ರಾಜೀನಾಮೆ ಕೊಡ್ತಾರೆ ನಾನು ಇದನ್ನು ಹೇಳಿದ್ದೀನಿ. 25 ಜನ ಕೇಂದ್ರ ಸಚಿವರ ಮೇಲೆ ಇದೆ, ಬೇರೆ ಬೇರೆ ರಾಜ್ಯಗಳ ರಾಜ್ಯ ಸಚಿವರ ಮೇಲೆ ಕೂಡ ಸುಮಾರು ಒಂದು 200-300 ಕೇಸ್ ಇರ್ಬೋದು, ಮಂತ್ರಿಗಳಾಗಿದ್ದಾರೆ. ಸೊ ಈಗ ನಾನು ಕೂಡ ಇದನ್ನು ಹೇಳಿದ್ದೀನಿ ಬೆಂಗಳೂರಿನಲ್ಲಿ. ಈ ರೀತಿ ಎಲ್ಲರೂ ಕೊಡ್ಲಿಕ್ಕೆ ಆಗೋಲ್ಲ. ಕೇಸ್ ನಡೀತಾ ಇದೆ, ಕೆಲವರಿಗೂ ಚಾರ್ಜ್ ಶೀಟ್ ಆಗಿದೆ, ಕೆಲವ್ರಿಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರ ಮಂತ್ರಿಯಾಗಿ ಮುಂದುವರಿತಿದ್ದಾನೆ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಯಾಕೆ ವಿಶೇಷ ಅನ್ನೋದು ನಮ್ಮ ವಾದ. ಸರ್, ಈಗ ಸಿದ್ದರಾಮಯ್ಯ ಅವ್ರ ಪರವಾಗಿ GT ದೇವೇಗೌಡರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಏನು ಬೇರೆ ಏನಾದ್ರು ಏನು ಇಂಡಿಕೇಶನ್ ಇದ್ದದ್ದು ನಿಜವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲ, ಕಾಂಗ್ರೆಸ್ ಪರವಾಗಿ ಬಂದಿಲ್ಲ ಅವರು. ಅಲ್ಲಿರೋರು ಭಾಳಷ್ಟು ಜನ ಈ ಒಪಿನಿಯನ್ ಇದೆ ಅವರಲ್ಲಿ. BJPಯಲ್ಲಿ ಇರೋರ್ದು ಇದೆ, JDSನಲ್ಲಿ ಇರೋದು ಭಾಳಷ್ಟು ಜನ ಈ ಒಪಿನಿಯನ್ ಇದೆ ಅವ್ರದ್ದು. ಅಥವಾ ಮೂಡ ತಂಟೆಗೆ ಬಂದರೆ ಎಲ್ಲರ ಬುಡಕ್ಕೂ ಬರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಈ ರೀತಿ ಅಂತ ಹೇಳಿ. ಇಲ್ಲ ಹಾಗೆ ಹೇಳಲಿಕ್ಕೆ ಆಗೋಲ್ಲ. ಅದನ್ನು ಇನ್ನೂ ಅದ್ರ ಬಗ್ಗೆ ಚರ್ಚೆನೇ ಮಾಡಿದೆ. ಈ ರೀತಿ ನನಗೂ ಬರ್ತೈತೆ ಅವ್ರಿಗೂ ಬರ್ತೈತೆ ಹೇಳಲಿಕ್ಕೆ ಆಗೋಲ್ಲ. ಈಗ ಸಿದ್ದರಾಮಯ್ಯ ಬಂದಿದೆ, ಅದನ್ನು ಅವರು ಡಿಪೆಂಡ್ ಆಗಿ ನೋಡ್ತಿದ್ದಾರೆ ಅಷ್ಟೇ. ಸರ್, ಮೊನ್ನೆ ದಲಿತ ನಾಯಕರ ಸಭೆ ಅಂದರೆ ಸಚಿವರುಗಳ ಸಭೆ ಆಯಿತು ಬೆಂಗಳೂರಲ್ಲಿ. ಏನು ಸಂದೇಶ ರವ? ಏನು ಸಂದೇಶ ಇಲ್ಲ, ಕೂಡ್ತೀವಿ ಚರ್ಚೆ ಮಾಡಿದ್ವಿ ಅಷ್ಟೇ. ಏನು ಸಂದೇಶ ಇಲ್ಲ, ಏನಿಲ್ಲ. ಸೊ ಚರ್ಚೆ ಅಷ್ಟೇ. ಅದೇ ಸರ್, ಏನು ರಾಜಕೀಯ ಚರ್ಚೆ. ಸಿದ್ದರಾಮಯ್ಯ ಜೊತೆ ಬೆಂಡಿಗೆ ನಾವೆಲ್ಲ ಈಗ ಗಟ್ಟಿಯಾಗಿ ಇರಬೇಕಂತ ಚರ್ಚೆ ಆಗಿದೆ. ಸೊ ಅದನ್ನು ಬಿಟ್ಟರೆ ಅಂಥದ್ದು ಏನು ವಿಶೇಷ ಏನಿಲ್ಲ ಅದರಲ್ಲಿ. ಅಲ್ಲ, ಇದರ ಹತ್ರ ಸೆಕೆಂಡ್ ಆಪ್ಷನ್ನು ಅಂತ ಬಂದಾಗ ಪ್ಲಾನ್ B ಇಲ್ಲ, ಪ್ಲ್ಯಾನ್ ಏನು ಹೇಳಿದೆ, ಪ್ಲ್ಯಾನ್ B ಇಲ್ಲೇ ಇಲ್ಲ ನಮ್ಮ ಕಡೆ. A ಒಂದೇ ಇದೆ, ಪ್ಲ್ಯಾನ್ B ಇಲ್ಲವೇ ಇಲ್ಲ. ಓನ್ಲಿ A. ದಲಿತರಿಗೆ CM ಬಿಟ್ಟು ಇಲ್ಲ, ಅದು ಇಲ್ಲ, ಆ ಚರ್ಚೆ ಆಗಿಲ್ಲ. ಅದು ಈಗ ಚರ್ಚೆ ಅನಾವಶ್ಯಕ. ಸರಿ, ನಿಮ್ಮ ಡೆಲ್ಲಿ ಭೇಟಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಬಹಳಷ್ಟು ಚರ್ಚೆಗಳಿಗೂ ಕೂಡ ಅದು ಕಾರಣ ಆಗ್ತಾ ಇದೆ. ಈಗ ಇದು ನಮ್ಮ ಎದುರುಗಡೆ ನಮ್ಮ ಬಿಲ್ಡಿಂಗ್ ನಮ್ಮದೇ ಅದು, ನೋಡಬೇಕದು. ಬೇಗ ಮುಗಿಸ್ಲಿಕ್ಕೆ CM ಅವ್ರು ಹೇಳಿದ್ದಾರೆ. ಸೊ ನಮ್ಮ ಮಗಳು ಕೂಡ ಈಗ MP. ಸೊ ಅವರು ಕೂಡ ಬೆಳಿಬೇಕು, ಇಲ್ಲಿ ಪರಿಸರಕ್ಕೆ ಹೊಂದಾಣಿಕೆ ಆಗಬೇಕು. ಸೊ ನಮ್ಮ ರಾಜ್ಯದ ವಿಷಯ ಕನ್ಸರ್ನ್ ಇದೆ ಅವ್ರಿಗೂ. ಸೊ ಅದನ್ನೆಲ್ಲ ಬೆಳಗ್ಗೆ ಅವರು ಹೊಸಬರು ಅವ್ರಿಗೆ. ನಾವೆಲ್ಲ ದಾರಿ ಇಲ್ಲಿ ತೋರಿಸೋಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಮೇಲೆ ಜಾಸ್ತಿ ಬರ್ತೀವಿ. ಅಲ್ಲ, ಇವತ್ತೇನು ವೇಣುಗೋಪಾಲ್ ಅವರನ್ನು ಭೇಟಿ ಆಗ್ತಾರೆ ಅನ್ನೋಂಥದ್ದು ಇದೆ ಸರ್? ಇಲ್ಲ, ಯಾಕೆ ಎಲ್ಲರೂ ಅವ್ರು ಹರಿಯಾಣದಲ್ಲಿ ಎಲೆಕ್ಷನ್ BJ ಆಗಿದ್ದಾರೆ. ಸೊ ಸಿಕ್ಕರೆ ಭೇಟಿ ಆಗ್ತೀವಿ, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಭೇಟಿ ಆಗ್ತೀವಿ. ಸರ್, ಸಾವರ್ಕರ್ ಅವರ ವಿರುದ್ಧ ಈಗ ದಿನೇಶ್ ಗುಂಡೂರಾವ್ ಅವರ ಜೊತೆ ಹೇಳಿಕೆ ನೋಡಿ, ಅದೇನು ಹೇಳಿದ್ದಾರೆ ಅವ್ರಿಗೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಈಗಾಗಲೇ ಬಹುಶಃ ಅದ್ರ ಬಗ್ಗೆ ಅವ್ರು ಹೇಳಿರ್ಬೋದು. ಗಾಂಧೀಜಿಯವರು ಸಸ್ಯಾಹಾರಿ ಮತ್ತು ಇವರು ಮಾಂಸಾಹಾರಿ. ಇಲ್ಲ, ಅದು ನೋಡಿಲ್ಲ. ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ಬೇರೆ ವೇದಿಕೆ ಬೇಕು. ಅದಕ್ಕೂ ನೀವು ಹೇಳಿದ್ದನ್ನು ಚರ್ಚೆ ಮಾಡಲಿಕ್ಕೆ ಸಪ್ರೇಟಾಗಿ ಅದ್ರ ಬಗ್ಗೆ ಒಂದು ಸಲ ಚರ್ಚೆ ಮಾಡೋಣ.